ನೋಡಿ, ಇತ್ತೀಚೆಗೆ ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಕಡಿಮೆ ಆಗಿದೆ. ಆದರೆ ಇದರ ನಡುವೆ ಬಹುಶಃ ಒಂದು ಸ್ವಲ್ಪ ಲಾಜಿಕ್ಕು ಇದೆ. ಇದು ಇಲ್ಲಾಂದ್ರೆ ನಾನು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಒಂದಷ್ಟು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದ್ದ ಹಾಗೂ ಕಾಣಿಸುತ್ತೆ. ಯಾಕಂದ್ರೆ ನೀವು ಎಲ್ಲ ಏನ್ ಲೆಕ್ಕ ಹಾಕಿದಿರೋ ಅದಕ್ಕೆ ಹತ್ತಿರ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನ ಕೋಡಿ ಶ್ರೀಗಳು, ಕೋಡಿ ಮಠದ ಸ್ವಾಮೀಜಿಗಳು ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ, ಅಂದ್ರೆ ಯಾವಾಗ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಚರ್ಚೆ ಇದೆಯಲ್ಲ, ಮುಖ್ಯಮಂತ್ರಿ ಕುರ್ಚಿಯನ್ನ ಯಾವಾಗ ತ್ಯಾಗ ಮಾಡ್ತಾರೆ, ಯಾವಾಗ ಬಿಡ್ತಾರೆ, ಪಟ್ಟವನ್ನ ಬಿಡೋದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅನ್ನುವ ರೀತಿಯಲ್ಲಿ ಈ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ಅವರು ಒಂದು ರೀತಿ ಡೇಟೇ ಹೇಳ್ಬಿಡ್ತಾರೆ. ಅವರು ಅದರಲ್ಲೇನು ಅನುಮಾನವೇ ಇಲ್ಲ, ವಿತ್ ಡೇಟ್ ಹೇಳ್ದಂಗೆ ಹೇಳ್ಬಿಟ್ಟಿದ್ದಾರೆ ಅವರು. ಹಾಗಾದ್ರೆ ಅವ್ರು ಹೇಳಿರೋ ಡೇಟ್ ಯಾವುದು, ಯಾವ ಲಾಜಿಕ್ನ ಆಧಾರದ ಮೇಲೆ ಹೇಳಿದ್ದಾರೆ, ಏನು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ನು, ಎಷ್ಟರ ಮಟ್ಟಿಗೆ ಇದು ಸತ್ಯ ಆಗಬಹುದು, ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಒಪ್ಪುಂದ. ನೋಡಿ, ಮುಖ್ಯಮಂತ್ರಿ ಹುದ್ದೆಯ ಅಧಿಕಾರ ಹಸ್ತಾಂತರದ ವಿಚಾರ ಸ್ವಲ್ಪ ತಹಬದಿಗೆ ಹೋಗಿತ್ತು. ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತು, ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರವನ್ನ ಸಿದ್ದರಾಮಯ್ಯನವರು ಮುನ್ನೆಲೆಗೆ ತಂದ್ರು. ಅದರ ಬೆನ್ನಿಗೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯಿತು. ಅದರ ಬೆನ್ನಿಗೆ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿ ಮಾಡಿಸ್ತೀವಿ ಜನಗಣತಿಯ ಜೊತೆಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಎಲ್ಲ ಚರ್ಚೆಯ ನಡುವೆ ಸಹಜವಾಗಿ ಮುಖ್ಯಮಂತ್ರಿ ಹುದ್ದೆಯ ಚರ್ಚೆ ಬದಿಗೆ ಸರಿದಿತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಕೋಡಿ ಮಠದ ಶ್ರೀಗಳು ಹೇಳಿರುವಂತ ಒಂದು ಭವಿಷ್ಯ ಈಗ ಸಹಜವಾಗಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಯಾಕಂದ್ರೆ ಅವ್ರು ಸುಮ್ಮನೆ ಹೇಳಿದ್ದಿದ್ರೆ, ಏನೋ ತೇಲಿಸ್ಬಿಟ್ಟಿದ್ದಿದ್ರೆ ಯಾರು ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ವಿತ್ ಡೇಟ್ ಹೇಳ್ದಂಗೆ ಹೇಳ್ಬಿಟ್ಟಿದ್ದಾರೆ. ಅವರು ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾಕೆ ಅಲ್ಲಿಯವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ, ಏನೀಗ ಅಡ್ಡಿ ಆಗಿರುವಂಥದ್ದೇನು, ಅದಾದ ನಂತರ ಏನು, ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ ಅವರು. ಬಹಳ ಸುದೀರ್ಘವಾಗಿ ಹೇಳಿಲ್ಲ, ಆದರೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಸ್ವಲ್ಪ ಲಾಜಿಕ್ ಇದೆ ಇದರಲ್ಲಿ. ನಾನು ಬರೀ ಭವಿಷ್ಯವಾಣಿ ಅಂತ ಹೇಳಿದ್ದಿದ್ರೆ ನಾನು ಇದನ್ನ ತಗತಾನೆ ಇರಲಿಲ್ಲ ಇಶ್ಯೂನ. ಆದರೆ ಒಂದು ಸ್ವಲ್ಪ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದೆ. ಯಾಕಂದ್ರೆ ನೀವೆಲ್ಲ ಏನ್ ಡಿಸ್ಕಸ್ ಮಾಡ್ತಾ ಇದ್ರಲ್ಲ ಅದನ್ನೇ ಅವ್ರು ಹೇಳಿದ್ದಾರೆ, ಮತ್ತೊಂದು ಸ್ವಲ್ಪ ಮಾರ್ಮಿಕವಾಗಿ ಹೇಳಿದ್ದಾರೆ. ಮಾರ್ಮಿಕವಾಗಿ ಹೇಳಿದ್ರು ಸಹ ವಾಸ್ತವಕ್ಕೆ ಹತ್ತಿರವಾಗಿದೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅವರು? ಕೋಡಿ ಮಠದ ಶ್ರೀಗಳು ಹೇಳಿರೋದೇನಪ್ಪ ಅಂದ್ರೆ, ಈಗ ಸದ್ಯ ಒಂದು ನದಿ, ಹೊಳೆ ಅಡ್ಡ ಬಂದಿದೆ. ಸೊ ಆ ಹೊಳೆಯನ್ನ ಈಜಿದರೆ ಮಾತ್ರ ದಡ ಸೇರ್ಲಿಕ್ಕೆ ಸಾಧ್ಯ, ಅದರ್ವೈಸ್ ಸಾಧ್ಯವೇ ಇಲ್ಲ. ಹಾಲು ಮತದವರ ಕೈಯಲ್ಲಿ ಈಗ ಅಧಿಕಾರ ಇದೆ. ಹಾಲು ಕೆಟ್ಟರು ಹಾಲು ಮತದವರು ಕೆಡಲ್ಲ ಅಂತ ಹೇಳಿ ಗಾದೆ ಮಾತಿದೆ. ಅವರಿಂದ ಅಧಿಕಾರವನ್ನ ಕಿತ್ಕೊಳ್ಳೋದಷ್ಟು ಸುಲಭ ಅಲ್ಲ. ಈ ಎಲ್ಲವನ್ನೂ ಹೇಳುವ ಜೊತೆಗೆ ಅವರು ಎಲ್ಲಿಯವರೆಗೂ, ಹಾಗಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ಎಲ್ಲಿಯವರೆಗೂ, ಯಾವಾಗ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಬರೋದು ಯಾವಾಗ, ಇದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಈಗ ಚರ್ಚೆ ಮಾಡ್ತಿದಾರಲ್ಲ, ಈಗ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಅಧಿಕಾರ ಹಸ್ತಾಂತರ ಆಗಬೇಕು, 2.5 ವರ್ಷ ಆಗ್ಬಿಡುತ್ತೆ ಅಂತ ಹೇಳಿ. 2.5 ವರ್ಷದ ಲೆಕ್ಕ ಯಾವಾಗ ಬರುತ್ತೆ ಅಂದ್ರೆ ನವೆಂಬರ್ ಎಂಡಿಗೆ ಬರುತ್ತೆ. 2.5 ವರ್ಷ ಅಂತ ಹೇಳಿ ಆಗೋದೇ ಆದ್ರೆ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅಂತ ಏನು ಚರ್ಚೆ ನಡೀತಾ ಇತ್ತಲ್ಲ, ಆ ಪ್ರಕಾರ ಚರ್ಚೆ ಮಾಡೋದಾದ್ರೆ ನವೆಂಬರ್ 20 ಬರುತ್ತೆ ಆ ಡೇಟು. ಆದ್ರೆ ಕೋಡಿ ಶ್ರೀಗಳು ಹೇಳಿರೋದು ಆ ಡೇಟ್ ಅಲ್ಲ. ಹಾಗಾದ್ರೆ ಅವ್ರು ಹೇಳ್ತಿರೋದು ಯಾವ ಡೇಟು ನೋಡಿ? ಅದಕ್ಕೆ ಹೇಳಿದ್ ನಾನು, ಒಂದು ಲಾಜಿಕ್ ಇದೆ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದೆ ಅಂದಿದ್ದು. ಅದಕ್ಕೆ ಬರೀ 2.5 ವರ್ಷ ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು ನಾನು ಅದನ್ನ ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ನೋ, ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ, ಸಂಕ್ರಾಂತಿಯ ದಿನಾಂಕ, ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತಲ್ಲ ಆ ದಿನಾಂಕವನ್ನ ಕೊಟ್ಟಿದ್ದಾರೆ. ಮಕರ ಸಂಕ್ರಾಂತಿಯ ಡೆಡ್ ಲೈನ್ ಅವ್ರು ಫಿಕ್ಸ್ ಮಾಡಿದ್ದಾರೆ. ಕೋಡಿ ಶ್ರೀಗಳು ಹೇಳುವ ಪ್ರಕಾರ ಸಂಕ್ರಾಂತಿಯವರೆಗೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸ್ಲಿಕ್ಕೆ ಅಸಾಧ್ಯ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ಜನವರಿ 14ನೇ ತಾರೀಕುವರೆಗೂ ಅವರು ಡೇಟ್ ಕೊಟ್ಟಾಗಾಯ್ತು. ಯಾಕೆ, ಯಾವ ಲೆಕ್ಕದಲ್ಲಿ? ಈಗ ನಾನು ಹೇಳದ್ನಲ್ಲ, ಲಾಜಿಕ್ ಏನು, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಏನು ನೋಡಿ. ಈಗ ಚರ್ಚೆಯಲ್ಲಿ ಇರೋದೇನು? 2.5 ವರ್ಷ ಅನ್ನೋದು ಈಗ ಸೈಡಿಗೆ ಹೋಗಿದೆ. ಈಗ ಚರ್ಚೆಯಲ್ಲಿ ಇರೋದೇನಪ್ಪಾ ಅಂದ್ರೆ, ದೇವರಾಜ್ ಅರಸು ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿ ಆಡಳಿತವನ್ನ ನಡೆಸಿದ್ರು ಅನ್ನುವಂಥ ದಾಖಲೆಯನ್ನ ಮುರಿಬೇಕು ಅನ್ನೋದಿದೆಯಲ್ಲ. ದೇವರಾಜ್ ಅರಸರು ಎಷ್ಟು ಸಮಯ ಆಗಿದ್ರು ಅಂದ್ರೆ, ಅವರು 2790 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ರು. ಆ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರು ಕೂಡ ಕೋಡಿ ಶ್ರೀಗಳ ಲಾಜಿಕ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲಿಗೆ ಬಂದು ನಿಲ್ಲುತ್ತೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. 2790 ದಿನ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದು. ಈಗ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಅಂದ್ರೆ
2013ರಿಂದ 2018 5 ವರ್ಷ. ನಾನು ನಿಮಗೆ ಎಕ್ಸಾಕ್ಟ್ ಡೇಟ್ ಹೇಳ್ಬೇಕಂದ್ರೆ 2013 ಮೇ 13ನೇ ತಾರೀಕು ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು. ಎಲ್ಲಿಯವರೆಗೂ ಅಂದ್ರೆ ಅವರು 2018 ಮೇ 16ನೇ ತಾರೀಕು ರಾಜೀನಾಮೆ ಕೊಟ್ಟಿದ್ದು. ಸೊ 16ನೇ ತಾರೀಕನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಯಾಕಂದ್ರೆ ಕಡೆಯ ಪೂರ್ಣ ದಿನ ಇದೆಯಲ್ಲ ಅಲ್ಲಿಯವರೆಗೂ ಕ್ಯಾಲ್ಕುಲೇಷನ್ ತಗೋತಾರೆ, ಲೆಕ್ಕ ತಗೋತಾರೆ. ಅವರು ಆಡಳಿತದ ಅವಧಿ ಅಂತ ತೆಗೆದುಕೊಂಡಾಗ ಅದೇ ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥದ್ದು. ಅಲ್ಲಿಗೆ 2013 ಮೇ 13ರಿಂದ 2018 ಮೇ 15ರವರೆಗೆ ಎಷ್ಟು ದಿನ ಆಯ್ತಪ್ಪ ಅಂದ್ರೆ 1829 ದಿನ ಆಯ್ತು. ಎಷ್ಟು? 1829 ದಿನ ಮೊದಲ ಅವಧಿಯಲ್ಲೇ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಜೊತೆಗೆ ಈಗ ನೋಡಿ ಇಲ್ಲಿಯವರೆಗೆ ಈ 2023ರಲ್ಲಿ ಅವ್ರೀಗ ಮುಖ್ಯಮಂತ್ರಿ ಆದ್ರಲ್ಲ, 2023 ಮೇ 20ರಿಂದ ಆರಂಭಿಸಿ ಇಲ್ಲಿಯವರೆಗೆ ಅವರು ಮುಖ್ಯಮಂತ್ರಿಯಾಗಿ 717 ದಿನವನ್ನ ಪೂರೈಸಿದ್ದಾರೆ. ಎಷ್ಟು? 717 ದಿನ ಪೂರೈಸಿದ್ದಾರೆ. ಎರಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? 1829 ಪ್ಲಸ್ 717 ಎರಡನ್ನು ನೀವು ಆಡ್ ಮಾಡಿ 2546 ದಿನ ಆಗುತ್ತೆ. ಅಲ್ಲಿಗೆ ಆ ಲೆಕ್ಕದ ಪ್ರಕಾರ ನಾವು ನೋಡೋದಾದ್ರೆ ಇನ್ನೊಂದು 240-250 ದಿನ ಅವರು ಮುಖ್ಯಮಂತ್ರಿ ಆಗಿ ಸೇವೆಯನ್ನು ಸಲ್ಲಿಸಿದ್ದೆ. ಆದರೆ ಅಲ್ಲಿಗೆ ಜನವರಿ 6ನೇ ತಾರೀಕಿನವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ರೆ ದೇವರಾಜ ಅರಸರ 2790 ದಿನವನ್ನ ಮುಗಿಸಿ 2791ನೇ ದಿನ ಮುಖ್ಯಮಂತ್ರಿ ಆದಂಗೆ ಆಗುತ್ತೆ ಅವರು. ಸೊ ಅಲ್ಲಿಗೆ 2790 ದಿನ ಮುಗಿದ ಕೂಡಲೇ ಇವತ್ತು ಮುಗೀತು ನಾಳೆ ಇಳಿರಿ ಅಂತ ಹೇಳ್ತಾರ? ಹಂಗಾಗಲ್ಲ. ಕಮ್ಯುನಿಕೇಟ್ ಮಾಡಿದ್ರು ಕೂಡ ಅದೊಂದು ಪ್ರೋಸೆಸ್. ಅದು ಅಲ್ಲಿಂದ ಆರಂಭ ಆದ್ರೆ ಒಂದು 15 ದಿನವೋ ತಿಂಗಳು ಟೈಮ್ ತಗೊಳುತ್ತೆ. ಆ ಲೆಕ್ಕದಲ್ಲಿ ಈಗ ಕೋಡಿಶ್ರೀಗಳು ಸಂಕ್ರಾಂತಿ ಅಂತ ಹೇಳ್ತಾ ಇರುವಂಥದ್ದು. ಸಂಕ್ರಾಂತಿಯ ಡೆಡ್ಲೈನ್ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ಆ ಹಿನ್ನೆಲೆಯಲ್ಲಿ ಕೊಡ್ತಾ ಇದ್ದಾರೆ ಕೋಡಿಶ್ರೀಗಳು. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಹಜವಾಗಿ ಈಗ ರಾಜಕೀಯ ಲೆಕ್ಕಾಚಾರ ಏನ್ ನಡೀತಾ ಇದೆ ಅದೇ ಪ್ರಕಾರ ಇವರ ಭವಿಷ್ಯವಾಣಿಯು ಬಂದು ನಿಂತಿದೆ ಅಂತ ನನಗನ್ಸುತ್ತೆ. ಮೋರ್ ಆಫ್ ಇದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅದಕ್ಕೆ ನಾ ಹೇಳಿದ್ದು ಒಂದು ಲಾಜಿಕ್ ಇದೆ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದೆ ಅಂತ. ಇದೇನೋ ಅಸ್ಟ್ರಾಲಜಿ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಅಂತಾನೆ ಅನ್ನಿಸ್ತಾ ಇದೆ. ಹಾಗಂತೇಳಿ ಹಾಗಾದ್ರೆ ಸಂಕ್ರಾಂತಿ ಬಿಟ್ಬಿಡ್ತಾರೆ ಅಂತೇಳಿ ಏನ್ ಗ್ಯಾರಂಟಿ? ಅದಕ್ಕೂ ಅವರಲ್ಲಿ ನೋಡಿ, ಈಗ ಸ್ವಾಮೀಜಿಗಳೆಲ್ಲ ಇದಾರಲ್ಲ, ಅವರು ಕೊಡಬೇಕಿದ್ರೆ ಈಗ ನಾಳೆ ಕ್ವಶನ್ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದು, ಆ ರೀತಿಯೇ ಕೊಟ್ಟಿರ್ತಾರೆ ಅವ್ರ ಭವಿಷ್ಯವಾಣಿನ. ಇಲ್ಲೂ ಕೂಡ ಅದೇ ರೀತಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದೇ ರೀತಿಯ ಟ್ವಿಸ್ಟ್ ಇದೆ ಇದರಲ್ಲಿ. ಏನು? ಅಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅವರು. ಒಂದ್ ವೇಳೆ ಇಲ್ಲಪ್ಪ ಸಿದ್ದರಾಮಯ್ಯವ್ರು ಆಗ್ಲೂ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡ್ಲಿಲ್ಲ, ಏನೋ ಕಾರಣ ಬಿಡಿ. ಈಗ ಮೊನ್ನೆ ಈಗ ಡೆಲ್ಲಿಗೆ ಹೋಗ್ಬೇಕಿತ್ತಲ್ಲ, ಆ ಟೈಮಲ್ಲಿ ಅವರೇನೋ ಬಚ್ಚಲೆ ಮನೇಲಿ ಜಾರು ಬಿದ್ದು ಪಾಪ ಕಾಲಿಗೆ ಪೆಟ್ಟು ಮಾಡ್ಕೊಂಡು ವೀಲ್ ಚೇರಲ್ಲಿ ಓಡಾಡಂಗೆ ಆಯ್ತು. ಸೊ ಆ ರೀತಿಯ ಯಾವ ಟರ್ನು ಯಾವ ಟ್ವಿಸ್ಟು ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಯಾವುದೋ ಕಾರಣಕ್ಕೆ ಆಗ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲಿಲ್ಲ ಅಂತ ಅನ್ಕೊಳ್ಳಿ, ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ. ಹಾಗಾದಾಗ ಹೋಗಿ ಕೇಳ್ತಾರಲ್ಲ ಕೋಡಿಶ್ರೀಗಳಿಗೆ, ಏನ್ ಸ್ವಾಮಿ ನೀವು ಹಿಂಗೆ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಮುಂದುವರಿತಿದಾರಲ್ಲ ಅಂದ್ರೆ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದಾರೆ ಉತ್ತರನ. ಅವ್ರೇನ್ ಹೇಳ್ತಾರೆ ನೋಡಿ, ಈಗ ನಾ ಏನ್ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯವರು ಸಂಕ್ರಾಂತಿಯವರೆಗೂ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಅದು ಈಗ ಯುಗಾದಿ ನಂತರದ ಭವಿಷ್ಯ, ಸಂಕ್ರಾಂತಿವರೆಗೂ ಈ ಭವಿಷ್ಯ, ಮತ್ತೆ ಸಂಕ್ರಾಂತಿಗೆ ಮತ್ತೆ ಹೊಸ ಭವಿಷ್ಯ ಬರುತ್ತೆ. ಯಾವಾಗಲೂ ವರ್ಷದಲ್ಲಿ 2 ಭವಿಷ್ಯವಾಣಿ, ಒಂದು ಯುಗಾದಿ ಭವಿಷ್ಯವಾಣಿ, ಇನ್ನೊಂದು ಸಂಕ್ರಾಂತಿ ಮಕರ ಸಂಕ್ರಾಂತಿ ಭವಿಷ್ಯವಾಣಿ. ಸೊ ಮಕರ ಸಂಕ್ರಾಂತಿಯ ಭವಿಷ್ಯವಾಣಿಯಲ್ಲಿ ಮತ್ತೆ ನಾ ಹೇಳ್ತೀನಿ, ಈಗ ಸಂಕ್ರಾಂತಿವರೆಗೂ ಅಂತೂ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲಿವರೆಗೂ ಹೊಳೆ ಅಡ್ಡ ಇದೆ, ಅದನ್ನ ಈಜ್ಕೊಂಡು ಹೋಗ್ಬೇಕು, ಅಷ್ಟು ಸುಲಭ ಅಲ್ಲ. ಹಾಲು ಮದ್ದವ್ರ ಕೈಯಲ್ಲಿ ಅಧಿಕಾರ ಇದೆ, ಕಿತ್ಕೊಳ್ಳೋದು ಸುಲಭ ಅಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ ಮತ್ತೆ ಮುಂದಿಂದೇನು ಅಂದ್ರೆ ನಾ ಸಂಕ್ರಾಂತಿ ಭವಿಷ್ಯದಲ್ಲಿ ಹೇಳ್ತೀನಿ ಅಂತಾರೆ. ಅಲ್ಲಿಗೆ ಇವ್ರು ಹೇಳ್ತಿರೋದೇನು, ಸಂಕ್ರಾಂತಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ಒಂದು ಟ್ವಿಸ್ಟ್ ಟರ್ನ್ ಏನೋ ಒಂದು ಬರ್ಬೋದೋ ಏನೋ ಗೊತ್ತಿಲ್ಲ. ಆಗ ಒಂದು ಡೆಡ್ ಲೈನ್ ಇದೆ. ಸೊ ಅದನ್ನ ತಪ್ಪಿಸ್ಕೊಂಡ್ರೆ, ಈಗ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಂತಾರಲ್ಲ, ಆ ರೀತಿ ಏನಾದ್ರು ಆದ್ರೆ ಅನ್ನುವ ಕಾರಣಕ್ಕಾಗಿ ಮತ್ತೆ ಸಂಕ್ರಾಂತಿಗೆ ನಾನು ಭವಿಷ್ಯ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಈಗ ಒಂದು ಚರ್ಚೆ ಯಾವಾಗ ಬರುತ್ತೆ, ಸಂಕ್ರಾಂತಿಯ ಹೊತ್ತಿಗೂ ಕೂಡ ಸಿದ್ದರಾಮಯ್ಯ ಕುರ್ಚಿಗೆ ಯಾವುದೇ ಆತಂಕ ಇಲ್ಲ, ಅದು ಕ್ಲಿಯರ್ ಆಯ್ತು. ಅದಾದ ನಂತರ ಏನು, ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ದೇವರಾಜ ಅರಸರ ದಾಖಲೆಯನ್ನು ಮುರಿತಾ ಇದ್ದಾಗ ಒಂದು ಚರ್ಚೆ ಬರುತ್ತೆ. ಆಗ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಏನು ತಿರುವು ತೆಗೆದುಕೊಳ್ಳುತ್ತೆ, ಅದನ್ನು ಆಧರಿಸಿ ಮುಂದಿನ ಬೆಳವಣಿಗೆಗಳು ತೀರ್ಮಾನ ಆಗುತ್ತೆ. ಅದೇ ಕಾರಣಕ್ಕಾಗಿ ಕೋಡಿಶ್ರೀಗಳು ಹೀಗಂತ ಹೇಳಿದ್ದಾರೆ ಅನ್ಸುತ್ತೆ. ಸೊ ಲಾಜಿಕಲಿ ಕೂಡ ನಾವೀಗ ಪೊಲಿಟಿಕಲ್ ಡಿಸ್ಕಷನ್ಲು ಇದೇ ಚರ್ಚೆ ಆಗ್ತಾ ಇದೆ, ಅದನ್ನೇ ಕೋಡಿಶ್ರೀಗಳು ಕೂಡ
ಹೇಳಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಕೋಡಿಶ್ರೀಗಳ ಭವಿಷ್ಯ ಏನಿದೆ ಇದು ಕೇವಲ ರಾಜಕೀಯ ಲೆಕ್ಕಾಚಾರದ ಮೇಲೆ ಹೇಳಿರೋದು ಅಂತೀರಾ, ಇಲ್ಲ ಇದು ಭವಿಷ್ಯವಾಣಿ, ಇದು ಆಸ್ಟ್ರಾಲಜಿ ಅಂತ ಹೇಳ್ತೀರಾ? ಯಾಕಂದ್ರೆ ಬಹುತೇಕ ಬಾರಿ ಕೋಡಿಶ್ರೀಗಳ ಭವಿಷ್ಯ ರಾಜಕೀಯ ಲೆಕ್ಕಾಚಾರದ ಹಾಗೆ ನನಗೆ ಕಾಣಿಸ್ತಾ ಇರುತ್ತೆ. ನೀವು ಕೂಡ ಹಾಗೆ ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.